something which changed the trajectory of my life, I can say. Rehmath Residence. And this is a place which kind of helped me visualize that my next part of my life will be in Hampi. And I'm so very happy to be here. I think 20 ವರ್ಷ ಹಿಂದೆ ಕಟ್ಟಿರೋ ಮನೆ ಇದು, 20 years back I built this house. ನಮ್ಗೆ ಎರಡು ಉದ್ದೇಶ ಇದೆ. ಒಂದು ಹಂಪಿಲಿರೋದ್ರಿಂದ ಹಂಪಿಯ ಒಂದು ವಾಸ್ತು ಶಿಲ್ಪ, ವಾಸ್ತು ವಿನ್ಯಾಸ ಇರಬೇಕು. ಆದ್ರೆ ನಾನು ಮಲೆನಾಡಿನವರಾಗಿದ್ದರಿಂದ ಮನೆ ಸುತ್ತ ಮಲೆನಾಡು ಇರಬೇಕು. ಮತ್ತು ನಮ್ಮನೆ ಬೇರೆಯವ್ರ ಮನೆಗಿಂತ ಡಿಫ್ರೆಂಟ್ ಆಗಿರ್ಬೇಕು. ಅದಕ್ಕೆ ನಾನು ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ವಿಶಿಷ್ಟ ಮನೆಗಳನ್ನು ನೋಡಿದ್ದೀನಿ. ಆಮೇಲೆ ನಿಮ್ಮನ್ನು ಭೇಟಿ ಆಗ್ಬೇಕು. ಸೊ ಇದೊಂಥರ ಮಲೆನಾಡು ಮತ್ತು ಹಂಪಿಯ ಬಯಲುಸೀಮೆಯ ಮಿಲನ. ಕಲ್ಲು ಇದೆ, ಸುತ್ತಮುತ್ತ ಮರ. ಸೊ ಮನೆ ಸುತ್ತ ಮರ ಇರ್ಬೇಕು ಅಂತ ನನ್ನ ಆಸೆ ಇತ್ತು. ಹೀಗಾಗಿ ಸಣ್ಣದೊಂದು ತೋಟ ಮಾಡ್ತೀನಿ. ಕಲ್ಲಿನ ಮನೆ ಅಂತ ಅಫ್ಕೋರ್ಸ್ ಹಂಪಿ ಸ್ಟ್ರಕ್ಚರ್ಗಳಲ್ಲಿ ಕಲ್ಲು ಬಹಳ ಪ್ರಧಾನವಾಗಿ ಬಳಕೆ ಆಗಿದೆ ಮತ್ತು ಅದು ಇಂಟ್ಯಾಕ್ಟ್ ಆಗಿ ಉಳ್ಕೊಂಡಿದೆ 600 ವರ್ಷ. ಮತ್ತು ನನ್ನ ವಿಶ್ವವಿದ್ಯಾಲಯ ಕೂಡ ಆರಂಭದಲ್ಲಿ ಕಬ್ಬಾರು ಕಲ್ಲಿನಲ್ಲಿ ಕಟ್ಟಿ. ಕಲ್ಲು ಇಲ್ಲಿನ ಸಹಜವಾದ ಒಂದು ನೈಸರ್ಗಿಕ ವಸ್ತು ಮತ್ತು ತಂಪು, ದೀರ್ಘಕಾಲೀನ ಬಾಳಿಕೆ ಮತ್ತು ತಂಪು ಖಂಡಿತ ಇಟ್ಟಿಗೆ ಮತ್ತು ಗಾರೆ ಮನೆಗಿಂತ ವಿಶಿಷ್ಟವಾಗಿ ಕಾಣುತ್ತೆ. ಈ ಬೂದ್ ಬಣ್ಣದ ಕಲ್ಲು ಮತ್ತು ಈ ಬಿಳಿ ಬಣ್ಣ, ಈ ಕೆಂಪು ಇಟ್ಟಿಗೆ ಬಹಳ ಒಳ್ಳೆ ಕಾಂಬಿನೇಷನ್ ಮಾಡ್ತೀವಿ. ಮತ್ತು ಖರ್ಚಿನ ವಿಷಯದಲ್ಲಿ ಗೋಡೆ ಒಂದು ವರ್ಷಕ್ಕೊಂದ್ಸಲ ತೊಳಿತೀವಿ. ಬಣ್ಣನೂ ಇಲ್ಲ, ಉಳಿತಾಯ ಕೂಡ ಆಗಿದೆ. ಮೇಡಮ್, ನಿಮ್ಗೆ ಫೇವ್ರೆಟ್ ಜಾಗ ಮನೆಯಲ್ಲಿ? ಸೋಫಾದ ಭಾಗ, ಕಿಚನ್ ಪಕ್ಕ ಅಂತ ಇಲ್ಲ, ಅಲ್ಲಿ ಕೂತ್ಕೊಂಡ್ರೆ ಇಡೀ ಮನೆಯೆಲ್ಲ ಗಾರ್ಡನ್ ಎಲ್ಲ ಕಾಣುತ್ತೆ. ರಿಲ್ಯಾಕ್ಸ್. ಒಂದು ಚೆಲ್ಲ ನೀವು ಕಟ್ಟಿಕೊಟ್ಟು ಮನೆ ಸಂತೋಷ ಏನಂದ್ರೆ ಇಡೀ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ವರ್ಷಕ್ಕೆ ಅರ್ಧ ವರ್ಷ ಹೊರಗಡೆ ಭಾಷಣ ಫೀಲ್ಡ್ ವರ್ಕ್ ಮನೆ ಒಳಗಡೆ ಹೊಸ ಬಂದ್ರೆ ರಿಲೀಫ್ ಅದು ಭಾರಿ ಖುಷಿ. ಅದರಲ್ಲೂ ಈ ಮನೇಲಿ ಎಲ್ಲಿ ಕೂತ್ರು ಅಡಿಗೆ ಸ್ಪೇಸ್. Any funny incident after the house? ಈ ಎರಡು ಕಂಬ ನಿಲ್ಲಿಸಿದಾಗ ಮೇಲೆ ಸುತ್ತ ಏನು ಸ್ಟ್ರಕ್ಚರ್ ಇರಲಿಲ್ಲ. ಒಬ್ಬ ಆಂಜನೇಯ ದೇವಸ್ಥಾನದ ಪೂಜಾರಿ ಬಂದು, ಈಗಾಗಲೇ ಇಲ್ಲೊಂದು ಗುಡಿ ಐತಿ, ಮತ್ತ್ಯಾಕೆ ಕಟ್ತೀರಪ್ಪ ಗುಡಿ ಅಂತ ಕೇಳ್ದ. ಒಂದು ಸ್ವಲ್ಪ ಹಸುಗೆ ಸ್ಪರ್ಧಿಯಾದ ಮತ್ತು ನೀವೇನು ಒಂಥರ ಬಾಗಿದ ಹಾಗೆ ಈ ಗೋಡೆಗಳು ಕಟ್ಟಿದ್ದೀವಿ. ಅದು ನೋಡಕ್ಕೆ ಅನೇಕ ಬಾಣ ಬಸ್ಸಲ್ಲಿ ಬರ್ತಾ ಇದೆ. ಯಾವುದೋ ಒಬ್ಬ ಗರ್ಭಿಣಿ ಅವರ ಆಸೆ ಏನು ಅಂದ್ರೆ ಆ ಮನೆ ನೋಡ್ಬೇಕು. ಅವ್ರ ಅಪ್ಪ ಅಮ್ಮ ನಿಧಾನ ಮನೆ ತೋರಿಸಿದ್ರು, ಆಮೇಲೆ ಹುಡುಗರಿಗೆ ಅಂದ್ರೆ ಈ ತರದ ಏನು ವಿಚಿತ್ರವಾಯ್ತು ಮನೇನು ಟೆಂಪಲ್. ಮನೆ ಕಟ್ಟಿದ ಒಂದ್ 2 ವರ್ಷಕ್ಕೆ ಜನ ಬಂದ್ ನೋಡೋದೇ ಒಂದು ದೊಡ್ಡ ಕೆಲಸ. What are the parallels you can draw between architecture here and your journey as a literary person? Can you draw any parallels between architecture and literature? Yeah, as being a student of literature, we call literature the songs as a basically structures. We use language, metaphors, similes. So it's a structure.
And this is also strange. So as a student of literature, I learned that this is also a work of art. Here is an aesthetics. ಸಾಹಿತ್ಯಕ್ಕೂ ಇದಕ್ಕೂ ತುಂಬಾ ಹತ್ತಿರ ಸಂಬಂಧ ಇದೆ. ನಮ್ಮ ಕಲೆಗಳ ನಡುವೆ ಒಂದು ಅಂತರ್ ಸಂಬಂಧ ಇದೆ. ವಾಸ್ತುಕಲೆ, ಸಾಹಿತ್ಯ, ನೃತ್ಯಕಲೆ, ಸಂಗೀತ, ಅವುಗಳ ನಡುವೆ ಸಂಬಂಧ ಕಳ್ಚೋಗಿರೋದೇ ನಮ್ಮ ಕಾಲದಲ್ಲಿ. ಸೊ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನಗೆ ವಾಸ್ತುಶಾಸ್ತ್ರದ ಅಧ್ಯಯನ ಮಾಡೋಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಬಹಳ ಈಸಿಯಾದ ಪ್ರಯಾಣ ಸಾಧ್ಯ. I remember ನನಗೆ ಆ ಒಂದು ಗೋಡೆ ಮತ್ತೆ ಸ್ಲ್ಯಾಬ್ ಮಧ್ಯೆ ಒಂದು ಗ್ರೂಪ್ ಬೇಕು ಅಂದಾಗ ನೀವು ಬೇಡ ದುಡ್ಡು ಆವಾಗ ನಿನ್ನೆ told you it's like comma for me. It's like a comma between two lines. And then there was no question asked. And that what happened to that light? It looks as if this Roof is floated. And it's one identity. ಮತ್ತು ಈ ಮನೆಯಿಂದ ತುಂಬಾ ಜನ ಇನ್ಸ್ಪೈರ್ ಆಗಿ ತಮ್ಮ ಮನೆಗಳನ್ನು ಕಳಿಸ್ತಾರೆ. ಹೌದು. ಅದಕ್ಕೆ ಕಮಿಷನ್ ಬಂದಿಲ್ಲ. Article. And they are enjoying. ಬೆಂಗಳೂರಿನಲ್ಲಿ ನನ್ನ ಶಿಷ್ಯನು ಸುಮಾರು ಮನೆಗಳು 6 ಇನ್ಫ್ಲೂಯೆನ್ಸ್ ಈಗಲಲ್ಲಿ ಒಂದು ಮನೆ ಗಿಫ್ಟಿ ಅಂತ ತುಂಬಾ ಇನ್ಸ್ಪೈರ್ ಆಗಿ ಆ ಮನೆ ಇಲ್ಲ ಇಂದನೇ ಬಜೆಟ್ ಬಹಳ ಕಡಿಮೆ ಬೆಲೆಗೆ ಆಯ್ತು. 11.5 ಲಕ್ಷ 12 ಲಕ್ಷ ಆಗಿದೆ.